ಮೊದಲಿಗೆ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ. ದಿಗಿಲುಪುರ ಅಂತ ಏನು ಸಿನಿಮಾ ಮುಹೂರ್ತ ಇವತ್ತು ನಡೀತು, ಅದಾದಮೇಲೆ ಈಗ ಪ್ರೆಸ್ ಮೀಟ್ ನಡೀತಾ ಇದೆ. ಕಥೆಯ ಬಗ್ಗೆ ನಿರ್ದೇಶಕರಾದಂಥ ಮನೋಜ್ಞ ಅವರು ವಿವರವಾಗಿ ತಮಗೆಲ್ಲವನ್ನು ತಿಳಿಸಿದ್ದಾರೆ. ನನಗೊಂದು ಮಂತ್ರವಾದಿ ಪಾತ್ರನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಪೋಸ್ಟ್ ನೋಡಿದ್ರೆ ಕೇಳಿದೆ ಏನು ಅಂತ, ಸರ್ ನಿಮ್ಮನ್ನು ದೃಷ್ಟಿಲಿ ಇಟ್ಕೊಂಡೇ ಅದನ್ನು ನಾವು ಬಿಡಿಸಿರೋದು ಪೋಸ್ಟ್ರು ಅಂದರು. ನಾನು ಬಹುಶಃ ನಾಗಾಭರಣ ಅವ್ರದ್ದು ಮಹಾಮಾಯಿ ಆದಮೇಲೆ ಟೇಲರ್ ಮೇಡ್ ಮಂತ್ರವಾದಿ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಅಂದರೆ ಅಂದ್ಕೊಂಡಿರೋದಕ್ಕಿಂತ ಇಂಡಸ್ಟ್ರಿ ಆ ರೀತಿ ನನಗೆ ಅಂಥ ಒಳ್ಳೊಳ್ಳೆಯ ಪಾತ್ರಗಳನ್ನು ಕೊಟ್ಕೊಂಡು ಬಂದಿದೆ. ನನ್ನ ಅದೃಷ್ಟ ಏನು ಅಂದರೆ ಎಲ್ಲ ನಟರಿಗೂ ಸಿಗದೇ ಇರುವಂಥ ವಿಶೇಷವಾದ ಪಾತ್ರಗಳನ್ನು ನಾನು ಮಾಡಿದ್ದೀನಿ. ಉದಾಹರಣೆಗೆ ಮಹಾಭಾರತದಲ್ಲಿ ಶಕುನಿ, ರಾಮಾಯಣದಲ್ಲಿ ವಿಶ್ವಾಮಿತ್ರ, ಈ ಥರದ ಮೈಥೊಲಾಜಿಕಲ್, ಹಿಸ್ಟಾರಿಕಲ್ ಈ ಥರ ಸಿನಿಮಾಗಳು ಎಲ್ಲ ನಟರಿಗೂ ಸಿಗಲ್ಲ. ಥರ ಚಾಲೆಂಜಿಂಗ್ ಪಾತ್ರಗಳವೆಲ್ಲ. ಅದನ್ನು ಇಂಡಸ್ಟ್ರಿ ನನಗೆ ಪಾತ್ರಗಳನ್ನು ಕೊಟ್ಟು ನನ್ನ ಪ್ರತಿಭೆಯನ್ನು ಸಾರ್ವಜನಿಕರು ನೋಡೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ ಇಂಡಸ್ಟ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಚಿತ್ರ ಯಶಸ್ವಿಯಾಗಲಿ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಕಡೆ ನಮ್ಮ ದೇಶದ ಎಲ್ಲ ರಾಜ್ಯದ ಚಿತ್ರರಂಗ ಮುಖ ಮಾಡಿದೆ. ಇದೇ ರೀತಿ ಇನ್ನು ಮುಂದೆಯೂ ನಮ್ಮ ಕನ್ನಡ ಚಿತ್ರರಂಗ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ದಿಗಿಲುಪುರ ನಿರ್ದೇಶಕರಿಗೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಿನಿಮಾ ಅಂತ ಅಂದರೆ ಅದೊಂದು ವೈಬ್ರೇಷನ್ ಇದ್ದೇ ಇರ್ತದೆ, ಅದೊಂದು ಸೆಲೆಬ್ರೇಷನ್. ಅದು ಒಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಥರ ಮಾಡಿದ್ರೇ ಅದು ಗೆಲ್ಲಕ್ಕೆ ಸಾಧ್ಯ. ಆ ಒಂದು ಇದರಲ್ಲಿ ನೋಡಬೇಕಾದ್ರೆ ನಮ್ಮ ಮನೋಜ್ಞ ಅವರು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಿನ್ ಟು ಪಿನ್, ಶಾರ್ಟ್ ಡಿವೈಡಿಂದ ಹಿಡಿದು ಹಿಂಗೆ ಬರಬೇಕು, ಇದೇ ಪಾತ್ರಕ್ಕೆ ಇವರೇ ಸೇರಿ, ಈ ಮೂತಿನೇ ಸೇರಿ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ 90% ಕಾಮಿಡಿ ಆ ಥರ ಮಾಡ್ಕೊಂಬಂದವರು. ಇದು ಸ್ವಲ್ಪ ಹೆವಿ ಇದೆ ಕ್ಯಾರೆಕ್ಟ್ರು. ನಾನು ಒಂದು ತಾಯ್ತಾ ಪಿಕ್ಚರಲ್ಲಿ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂದಿದೆ, ಈ ಒಂದು ವೈಬ್ರೇಷನ್ ಹೆಂಗೆ ಮಾಡಬೇಕು ಅಂತೆಲ್ಲ ಬಂದಿದೆ. ಸೊ ಇನ್ನೊಂದು, ನಾವು ಏನೇ ಆ್ಯಕ್ಟ್ ಮಾಡಬೇಕಂದ್ರೂ ನಮ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ನವ್ರಿಗೆ ಬಲವಾಗಿದ್ದಾಗ ಇನ್ನೂ ಚೆನ್ನಾಗಿ ಆ ಆ್ಯಕ್ಟಿಂಗ್ ಮೂಡ್ ಬರುತ್ತೆ. ಸ್ಕ್ರಿಪ್ಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಆರ್ಟಿಸ್ಟಿಗೆ ಹೇಳೋದೇ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಆ್ಯಕ್ಟಿಂಗ್ ಬಂದ್ಬಿಡುತ್ತೆ. ಸೊ ಆ ಸ್ಕ್ರಿಪ್ಟ್ ಇರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವರು ಟೀಮು, ಹುಡುಗರೇ ಆಗಲಿ ಯಾರೇ ಆಗಲಿ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ಸೊ ನಾನು ಈ ಪಿಕ್ಚರ್ನ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ಪಾತ್ರ ಒಂದು ಕೊಟ್ಟಿದ್ದಾರೆ. ಈ ಪಿಕ್ಚರ್ ಯಶಸ್ವಿ ಆಗಲಿ. ಮನೋಜ್ಞವ್ರಿಗೆ ಇನ್ನೊಂದು 9 ಪಿಕ್ಚರ್ ಅವ್ರು ಸೈನ್ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.